ಇದು ಇರುವ ಕಡೆ ಎಲ್ಲ ಹರಿದು ಬರುತ್ತದೆ. ಅದು ಯಾವುದು? ಅದುವೇ ಜ್ಞಾನ, ನಾಲೆಡ್ಜ್. ಪ್ರಸಂಗಿ 7ನೇ ಅಧ್ಯಾಯ ವಚನ 11 ಮತ್ತು 12 ಈ ರೀತಿಯಾಗಿ ಹೇಳ್ತದೆ. ಜ್ಞಾನವು ಸ್ವಾಸ್ಥ್ಯದಂತೆ ಪ್ರಯೋಜನಕರ. ಹೌದು, ಸ್ವಾಸ್ಥ್ಯಕ್ಕಿಂತ ಜೀವಿತರಿಗೆ ಉತ್ತಮೋತ್ತಮವಾಗಿದೆ. ಧನವು ಹೇಗೋ ಹಾಗೆ ಜ್ಞಾನವು ಆಶ್ರಯ. ಜ್ಞಾನಕ್ಕೆ ವಿಶೇಷವೇನೆಂದರೆ ತನ್ನನ್ನು ಹೊಂದಿದವನಿಗೆ ಅದು ಜೀವದಾಯಕವೆಂಬುದೇ. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿ ಏನ್ ನೋಡ್ತಾ ಇದ್ದೇವೆ ಎಂದು ನೋಡುವಾಗ ಜ್ಞಾನದ ಶ್ರೇಷ್ಠತೆ ಕುರಿತಾಗಿ, ಜ್ಞಾನ ಎಷ್ಟು ಮಹತ್ವವುಳ್ಳಂಥದ್ದಾಗಿದೆ, ಅದು ಎಷ್ಟು ನಮಗೆ ಪ್ರಯೋಜನವಾಗಿದೆ ಎಂಬುದರ ಕುರಿತಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ದೇವರು ಓದಿರತಕ್ಕಂಥ ವಚನದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ, ಜ್ಞಾನವು ಸ್ವಾಸ್ಥ್ಯದಂತೆ ಪ್ರಯೋಜನಕರ. ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಸ್ವಾಸ್ಥ್ಯವಿದ್ದರೆ, ಒಂದು ಆಸ್ತಿ ಹೇಗೆ ಇದ್ರೆ ಅವನು ಫೀಲ್ ಮಾಡ್ತಾನೋ ಹಾಗೆ ಜ್ಞಾನವೂ ಸಹ ಅಷ್ಟೇನೆ. ಒಂದು ಸ್ವಾಸ್ಥ್ಯದಂತೆ, ಒಂದು ಸಂಪತ್ತಿನಂತೆ ಜ್ಞಾನ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅನೇಕ ಸಾರಿ ನಾವೇನ್ ಅನ್ಕೊಂತೇವೆ ಅಂತಂದ್ರೆ ಸಂಪತ್ತೇ ಶ್ರೇಷ್ಠ, ಸಂಪತ್ತೇ ಬಹಳ ಮುಖ್ಯ, ನಮಗೆ ಆಸ್ತಿಗಳೇ ಬಹಳ ಮುಖ್ಯ ಅಂತ ಹೇಳಿ ನಾವು ಅಂದ್ಕೊಂತೇವೆ. ಆದರೆ ಆಸ್ತಿಗಿಂತ ಮಿಗಿಲಾದದ್ದು, ಈ ಲೋಕದಲ್ಲಿ ಎಲ್ಲಕ್ಕಿಂತ ಮಿಗಿಲಾದದ್ದು, ಹೆಚ್ಚು ಬೆಲೆ ಬಾಳುವಂಥದ್ದು ಯಾವುದು ಎಂಬುದಾಗಿ ನೋಡುವಾಗ ಅದುವೇ ಜ್ಞಾನ. ಜ್ಞಾನ ಈ ಲೋಕದಲ್ಲಿ ಮನುಷ್ಯನು ಸೃಷ್ಟಿಸಿರುವಂತ ಎಲ್ಲ ವಸ್ತುಗಳಿಗಿಂತ, ಎಲ್ಲ ಸಂಪತ್ತಿಗಿಂತ ಅದು ಏನಾಗಿದೆ ಅಂತಂದ್ರೆ ಶ್ರೇಷ್ಠವಾಗಿದೆ. ಅದರಿಂದ ನಮ್ಮ ಜೀವಿತದಲ್ಲಿ ಜ್ಞಾನ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೇನಿಲ್ಲ ದೇವ್ರ ವಾಕ್ಯ ಹೇಳ್ತದೆ, ಜ್ಞಾನ ಏನು ಆಗಿದೆ ಅಂತಂದ್ರೆ ಸ್ವಾಸ್ಥ್ಯದಂತೆ, ಒಂದು ಆಸ್ತಿ ಇದ್ದ ಹಾಗೆ ಅದು ಜ್ಞಾನ. ಇವತ್ತು ನೀನು ನಾನು ಜ್ಞಾನವನ್ನು ಹೊಂದಿಕೊಂಡಿದ್ರೆ, ಜ್ಞಾನವನ್ನು ಕೊಂಡುಕೊಂಡಿದ್ರೆ ಅದು ನಮಗೆ ಆಸ್ತಿ ಇದ್ದ ಹಾಗೆ, ಅದು ನಮಗೆ ಕಷ್ಟ ಕಾಲಕ್ಕೆ ಆಗುತ್ತೆ ಎಂಬುದನ್ನು ನಾವು ಯಾವಾಗಲೂ ಜ್ಞಾಪಕದಲ್ಲಿಟ್ಕೋಬೇಕು. ಮುಂದರ್ಸಲು ವಚನ ಹೇಳ್ತಾ ಇದೆ, ಹೌದು, ಸ್ವಾಸ್ಥ್ಯಕ್ಕಿಂತ ಜೀವಿತರಿಗೆ ಉತ್ತಮೋತ್ತಮವಾಗಿದೆ. ಇದು ಬಹಳ ಶ್ರೇಷ್ಠ, ಬಹಳ ಉತ್ತಮ ಎಂಬುದಾಗಿ ನೋಡ್ತಾ ಇದ್ದೇವೆ. ಯಾವುದು? ಜ್ಞಾನ. ಹಣ, ಆಸ್ತಿ, ಅಂತಸ್ತು ಬಹಳ ಉತ್ತಮೋತ್ತಮ ಎಂಬುದಾಗಿ ಹೇಳ್ತಾ ಇಲ್ಲ, ಬದಲಾಗಿ ಜ್ಞಾನ ಉತ್ತಮೋತ್ತಮ, ಎಲ್ಲದರಲ್ಲಿ ಇದೇ ಶ್ರೇಷ್ಠ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮಾತ್ರ ಅಲ್ಲಿ ಮುಂದುವರಿಸಿ ವಿವರಿಸ್ತಾ ಇದೆ ವಾಕ್ಯ, ಧನವು ಹೇಗೋ ಜ್ಞಾನವು ಹಾಗೆ ಎಂಬುದ್ರ ಕುರಿತಾಗ. ಅಂದ್ರೆ ಹಣ ಹೆಂಗೆ ಶ್ರೇಷ್ಠವಾಗಿದೆಯೋ ಹಣದಕ್ಕಿಂತಲೂ ಇದು ಶ್ರೇಷ್ಠ. ಹಣ ಎಲ್ಲಾ ಸಮಯ ನಮ್ಮ ಸಹಾಯಕ್ಕೆ ಬರ್ಲಿಕ್ಕೆ ಸಾಧ್ಯವಿಲ್ಲ, ಆದರೆ ಜ್ಞಾನ ನಮ್ಮ ಸಹಾಯಕ್ಕೆ ಯಾವಾಗಲೂ ಬರ್ತಕ್ಕಂಥದ್ದಾಗಿದೆ. ಉದಾಹರಣೆಗೆ, ನನ್ನ ಮನೆಯಲ್ಲಿ ಪೂರ್ತಿ ನಾನು ಹಣ ಇಟ್ಕೊಂಡಿದ್ದೇನೆ ಅನ್ಕೊಳ್ಳಿ, ನನಗೆ ನನ್ನ ಮಕ್ಕಳಿಗೆ ಸರಿಯಾಗಿರ್ತಕ್ಕಂಥ ಜ್ಞಾನ ಇಲ್ಲ ಅಂತಂದ್ರೆ, ಸಡನ್ ಆಗಿ ಒಂದು ವೇಳೆ ಹೃದಯ ಸಂಬಂಧಿ ಕಾಯಿಲೆ ಏನಾದರೂ ಬಂದು ಬಿದ್ದು ಹೋದ್ರೆ, ಫಸ್ಟ್ ಏಡ್ ಮಾಡಬೇಕಾಗಿರ್ತಕ್ಕಂಥ ಜ್ಞಾನ ಮಕ್ಕಳಿಗೆ, ನನ್ನ ಕುಟುಂಬದವ್ರಿಗಿಲ್ಲ ಅಂತಂದ್ರೆ ಏನಾಗ್ತದೆ? ಅಲ್ಲಿ ಸಾವಾಗ್ತದೆ. ಒಂದು ವೇಳೆ ನನ್ನ ಮನೆ ತುಂಬ ಹಣ ಇರ್ಬೋದು, ಆದರೆ ಆ ಒಂದು ಹಾರ್ಟ್ ಅಟ್ಯಾಕ್ ಆದಂಥ ಸಮಯದಲ್ಲಿ ಫಸ್ಟ್ ಏಡ್ ಮಾಡದೆ ಹೋದ್ರೆ, ಎದೆ ಒತ್ತದೆ ಹೋದ್ರೆ, ಅದು ಪ್ರಾಥಮಿಕ ಚಿಕಿತ್ಸೆಯನ್ನ ಮನೇಲಿ ಮಾಡ್ತಕ್ಕಂಥದ್ದನ್ನ ಮಾಡದೆ ಹೋದ್ರೆ, ತಕ್ಷಣನೇ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಕ್ಕಂಥ ಜ್ಞಾನ ನಮ್ಮಲ್ಲಿ ಇಲ್ಲದೆ ಹೋದ್ರೆ ಒಂದು ಪ್ರಾಣ ಹೋಗ್ಲಿಕ್ಕೆ ಅವಕಾಶ ಇದೆ. ಒಂದು ವೇಳೆ ಹಣ ಇರ್ಬೋದು, ಆದರೆ ಹಣ ಮನುಷ್ಯನ ಜೀವನ ಉಳಿಸಲ್ಲ, ಬದಲಾಗಿ ಜ್ಞಾನ ಅನೇಕ ಸಾರಿ ಮನುಷ್ಯನನ್ನ ಉಳಿಸ್ತಕ್ಕಂಥದ್ದಾಗಿದೆ. ಅದರಿಂದ ಜ್ಞಾನ ಬಹಳ ಶ್ರೇಷ್ಠ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಮಾತ್ರವಲ್ಲ, ಅಲ್ಲಿ ಹೇಳ್ತಾ ಇದೆ ವಚನ, ಜ್ಞಾನವು ತನ್ನನ್ನ ಹೊಂದಿಕೊಂಡವನಿಗೆ ಅದು ಏನಾಗಿದೆಪ್ಪ ಅಂತಂದ್ರೆ ಜೀವದಾಯಕವಾಗಿದೆ. ಜ್ಞಾನವನ್ನು ಯಾರು ಹೊಂದ್ಕೊಳ್ತಾರೋ ಅದು ಅವರಿಗೆ ಜೀವ ಅವನ್ನ ಉಂಟು ಮಾಡ್ತಕ್ಕಂಥದ್ದು, ಅವರನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಾಗಿದೆ ಎಂಬುದರ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮಾತ್ರವಲ್ಲ, ಜ್ಞಾನೋಕ್ತಿಗಳು ಎಂಬ ಪುಸ್ತಕದಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ ಜ್ಞಾನದ ಕುರಿತಾಗಿ ಅಲ್ಲಿ ವಿವರಣೆಗಳನ್ನ ನಾವು ನೋಡ್ತಾ ಇದ್ದೇವೆ. ಜ್ಞಾನ ಹೇಗೆ ಶ್ರೇಷ್ಠವಾಗಿದೆ, ಜ್ಞಾನ ಹೇಗೆ ನಮಗೆ ಪ್ರಯೋಜನಕ್ಕೆ ಬರ್ತದೆ, ಜ್ಞಾನ ಹೊಂದಿದವನು ಹೇಗೆ ಜೀವಿಸ್ತಾನೆ, ಜ್ಞಾನ ಹೇಗೆ ನಮ್ಮನ್ನು ದೇವರ ಬಳಿಗೆ ನಡೆಸ್ತದೆ.
ಜ್ಞಾನ ಹೇಗೆ ನಮ್ಮನ್ನು ಕೇಡಿನಿಂದ ಬಿಡುಗಡೆ ಮಾಡ್ತದೆ, ಜ್ಞಾನ ಹೇಗೆ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡ್ತದೆ, ಹೀಗೆ ಎಲ್ಲ ವಿಷಯಗಳನ್ನ ಜ್ಞಾನೋಕ್ತಿಗಳಲ್ಲಿ ನಾವು ನೋಡ್ತಕ್ಕಂಥವರಾಗಿದೆ ಪ್ರೇರೆ. ಅದರಿಂದ ಇವತ್ತು ನಮ್ಮ ಜೀವಿತದಲ್ಲಿ ಜ್ಞಾನ ಎಂಬತಕ್ಕಂಥದ್ದು ಬಹಳ ಶ್ರೇಷ್ಠ. ಅಜ್ಞಾನ ಎಂಬತಕ್ಕಂಥದ್ದು ಅಂಧಕಾರವಿದ್ದ ಹಾಗೆ, ಕತ್ತಲೆ ಇದ್ದ ಹಾಗೆ. ಅದರಿಂದ ಯಾರೂ ಸಹ ಅಜ್ಞಾನದಲ್ಲಿ, ಜ್ಞಾನ ಇಲ್ಲದೆ ಇರತಕ್ಕಂಥವ್ರಾಗಬಾರ್ದು. ನಾವೆಲ್ಲರೂ ಜ್ಞಾನವನ್ನು ಹೊಂದಿದವರಾಗಿ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಇವತ್ತು ನಮಗೆ ಹಣ ಇಲ್ಲ ಅಂತಂದ್ರೆ ಏನರ್ಥ? ನಾವು ಬಡವರಾಗಿದ್ದೇವೆ ಅಂದ್ರೆ ಏನರ್ಥ? ನಮ್ಮಲ್ಲಿ ಜ್ಞಾನವಿಲ್ಲ. ಯಾವ ಜ್ಞಾನವಿಲ್ಲ? ಹಣ ಸಂಪಾದನೆ ಮಾಡ್ತಕ್ಕಂಥ ಜ್ಞಾನವಿಲ್ಲ. ಹಣವನ್ನು ಒಂದು ವೇಳೆ ಸಂಪಾದಿಸಿದ್ರೆ ಅದನ್ನು ಖರ್ಚು ಮಾಡ್ತಕ್ಕಂಥ ಜ್ಞಾನವಿಲ್ಲ. ಹಣವನ್ನು ಉಳಿಸ್ತಕ್ಕಂಥ ಜ್ಞಾನ ಇಲ್ಲ, ಅದನ್ನ ಬೆಳೆಸ್ತಕ್ಕಂಥ ಜ್ಞಾನ ಇಲ್ಲ. ಅದರಿಂದ ನಾವು ಇವತ್ತೇನಾಗಿದ್ದೇವೆ ಅಂದ್ರೆ ಬಡವರಾಗೇ ಇದ್ದೇವೆ. ಶ್ರೀಮಂತ ವ್ಯಕ್ತಿಗಳನ್ನು ನಾವು ನೋಡುವಾಗ ಅವ್ರೇನಾಗಿದ್ದಾರೆ ಅಂತಂದ್ರೆ ಆ ಹಣವನ್ನ ಸಂಪಾದಿಸ್ಲಿಕ್ಕೆ ಅವ್ರಿಗೆ ಜ್ಞಾನ ಇದೆ, ಸಂಪಾದನೆ ಮಾಡಿದ್ದಾರೆ. ಅದನ್ನು ಹೊಂದಿಕೊಂಡಿರ್ತಕ್ಕಂಥ ಹಣವನ್ನು ಏನ್ ಮಾಡ್ತಾರೆ? ಉಳಿಸ್ತಾರೆ, ಬೆಳೆಸ್ತಾರೆ, ಅದನ್ನೇ ಡಬಲ್ ಮಾಡ್ತಾ ಹೋಗ್ತಾರೆ. ವರ್ಷದಿಂದ ವರ್ಷಕ್ಕೆ, ವರ್ಷಗಳು ಕಳ್ದಂಗೆ ಶ್ರೀಮಂತರಾಗ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಅವ್ರಿಗೆ ಜ್ಞಾನ ಇದೆ. ಯಾವ ಜ್ಞಾನ? ಹಣ ಸಂಪಾದಿಸುವ ಜ್ಞಾನ, ಅದನ್ನ ಬಳಸುವ ಜ್ಞಾನ, ಅದನ್ನ ಉಳಿಸುವ ಜ್ಞಾನ. ಅದರಿಂದ ಇವತ್ತು ನಾವು ಶ್ರೀಮಂತರಾಗಬೇಕಾದ್ರೆ, ನಮ್ಮ ಸ್ಥಿತಿಗಳು ಸುಧಾರಿಸ್ಬೇಕಂತಂದ್ರೆ ನಮಗೆ ಜ್ಞಾನ ಬೇಕು ಪ್ರೇರೆ. ಇವತ್ತು ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥವ್ರು ನಾವು ಏನ್ ಮಾಡ್ತೇವೆ ಅಂತಂದ್ರೆ, ಸಂಬಳ ಬರುತ್ತೆ, ಅದನ್ನೆಲ್ಲ ಏನ್ ಮಾಡ್ತೇವೆ? ಬಟ್ಟೆ, ಆಹಾರ, ಅದು ಇದು ಅಂತ ಹೇಳಿ ಎಲ್ಲವನ್ನ ಖರ್ಚು ಮಾಡಿಬಿಡ್ತೇವೆ. ನಾವು ತಿಂಗಳು ಕೊನೆಯಲ್ಲಿ ನಮ್ಮ ಜೇಬ್ ಖಾಲಿ ಮಾಡ್ಕೊಂತೇವೆ. ಕಾರಣ ಏನಪ್ಪಾ ಅಂದ್ರೆ ಜ್ಞಾನ ಇಲ್ಲದೆ ಇರ್ತಕ್ಕಂಥದ್ದು, ಹಣವನ್ನ ಬಳಸ್ತಕ್ಕಂಥ ಜ್ಞಾನ, ಹಣವನ್ನು ಉಳಿಸ್ತಕ್ಕಂಥ ಜ್ಞಾನ ಇಲ್ಲದೆ ಇರೋದ್ರಿಂದ ನಾಳೆಗಾಗಿ ನಾವು ಸ್ವಲ್ಪ ಎತ್ತಿಡ್ಲಿಕ್ಕೆ ಜ್ಞಾನ ಇಲ್ಲ. ಅನೇಕರಿಗೆ ಏನಾದ್ರೂ ರೋಗಗಳು ಬರೋದಾದ್ರೆ ಸಾಲ ಮಾಡ್ತಾರೆ, ಏನಾದ್ರೂ ಕಾರ್ಯಗಳು ಬರೋದಾದ್ರೆ ಎಮರ್ಜೆನ್ಸಿ, ಅವುಗಳಿಗೆಲ್ಲ ಸಾಲ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ನಾವು ದಿನೇ ದಿನೇ ರಿಚ್ ಆಗ್ಬೇಕಾದ್ರೆ ನಮಗೆ ಕಿಚ್ಚಿರ್ಬೇಕು, ಜ್ಞಾನದ ಕಿಚ್ಚು. ನಮ್ಮಲ್ಲಿ ಆ ಜ್ಞಾನವನ್ನು ಪಡ್ಕೊಳ್ತಕ್ಕಂಥ ಕಿಚ್ಚು ನಮಗಿತ್ತಪ್ಪ ಅಂತಂದ್ರೆ ನಾವಿವತ್ತು ಎಂಥದ್ದೇ ಸ್ಥಿತಿಯಲ್ಲಿ ಒಂದು ದಿನ ನಾವೇನ್ ಮಾಡ್ತೇವೆ ಅಂದ್ರೆ ಆರ್ಥಿಕವಾಗಿ ಸದೃಢರಾಗ್ತೇವೆ. ನಮ್ಮನ್ನು ಆರ್ಥಿಕವಾಗಿ ಸದೃಢ ಮಾಡ್ತಕ್ಕಂಥದ್ದು ಯಾವುದು ಎಂದು ನೋಡುವಾಗ ಈ ಜ್ಞಾನ ನಮ್ಮನ್ನ ಆರ್ಥಿಕವಾಗಿ ಏನ್ ಮಾಡ್ತದೆ ಅಂತಂದ್ರೆ ಅದು ಮೇಲಕ್ಕೆ ತೆಗೆದುಕೊಂಡು ಹೋಗ್ತದೆ. ಈ ಜ್ಞಾನ ನಮ್ಮನ್ನ ಆರ್ಥಿಕವಾಗಿ ಮಾತ್ರವಲ್ಲ, ಆತ್ಮಿಕವಾಗಿ ಸಹ ಅದು ಏನ್ ಮಾಡ್ತದೆ ಅಂತಂದ್ರೆ ದೇವರ ಕಡೆಗೆ ನಡೆಸ್ತದೆ. ಯಾಕಂದ್ರೆ ದೇವರ ಜ್ಞಾನ ನಮ್ಮಲ್ಲಿರುವಾಗ ಏನಾಗ್ತದೆ ಅಂತಂದ್ರೆ ನಾವು ಆತ್ಮಿಕವಾಗಿಯೂ ಸಹ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಈ ರೀತಿಯಾಗಿರ್ತಕ್ಕಂಥ ರೀತಿ ಜ್ಞಾನ ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳಿ ವಾಕ್ಯ ಹೇಳ್ತದೆ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಜ್ಞಾನೋಕ್ತಿಯಲ್ಲಿ ಇವೆಲ್ಲ ವಚನಗಳಿದೆ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಇವತ್ತು ನಮಗೆ ಜ್ಞಾನ ಬೇಕಾದ್ರೆ ದೇವರಿಗೆ ನಾವು ಭಯ ಪಡಬೇಕು. ದೇವ್ರಿಗೆ ಭಯ ಪಡುವಾಗ ಏನಾಗ್ತದೆ? ಜ್ಞಾನ ಸಿಗ್ತದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇವತ್ತು ಸಂಬಂಧಗಳು ಹಾಳಾಗ್ತಾ ಇದೆ, ಹಳಸೋಗ್ತಾ ಇದೆ, ಸಂಬಂಧಗಳು ಮುರಿದು ಹೋಗ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ ಜ್ಞಾನದ ಕೊರತೆ. ಯಾವುದೋ ಒಂದು ರಿಮೋಟಿನ ವಿಷಯಕ್ಕೋಸ್ಕರ ಸಂಸಾರಗಳು ಒಡೆದು ಹೋಗ್ತಾ ಇದೆ. ಯಾವುದೋ ಶುಲ್ಕ ಕಾರಣಕ್ಕಾಗಿ ಸಂಸಾರಗಳು ಹಾಳಾಗಿ ಹೋಗ್ತಾ ಇದೆ, ವಿಭಜನೆ ಆಗ್ತಾ ಇದೆ. ಹೀಗೆ ಸಂಬಂಧಗಳು ಕೆಟ್ಟು ಹೋಗ್ತಾ ಇದೆ, ಮುರಿದು ಹೋಗ್ತಾ ಇದೆ. ಅವ್ರೇನಾಗ್ತಾ ಇದಾರೆ? ದೇವರು ಜಂಟಿ ಮಾಡಿರ್ತಕ್ಕಂಥದ್ದನ್ನ ಒಂಟಿಯಾಗಿ ಇವರು ಬೇರೆ ಬೇರೆ ಹೋಗೋದನ್ನ ನಾವು ನೋಡ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂದ್ರೆ ಬೇಕಾಗಿರ್ತಕ್ಕಂಥ ಜ್ಞಾನ ಇಲ್ಲದೆ ಇರ್ತಕ್ಕಂಥದ್ದು, ಬೇಕಾಗಿರ್ತಕ್ಕಂಥ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥದ್ದು, ಅದು ಸಂಬಂಧವನ್ನ ಹಾಳು ಮಾಡ್ತದೆ. ಅದರಿಂದ ನಮ್ಮ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಯಲ್ಲಿ ಸಂಬಂಧಗಳು ಗಟ್ಟಿ ಆಗ್ಬೇಕಾದ್ರೆ, ಸಂಬಂಧಗಳು ಚೆನ್ನಾಗಿರ್ಬೇಕಂತಂದ್ರೆ ನಮಗೆ ಜ್ಞಾನ ಬೇಕು. ಬರೀ ಹಣಕ್ಕೋಸ್ಕರ ಅಲ್ಲ, ಜೀವನದ ಎಲ್ಲದಕ್ಕೂ ಸಹ ಜ್ಞಾನ ಬೇಕು. ನಾವು ಓದ್ಕೊಂಡಂತ ವಚನ ಹೇಳುವಂತೆ. ಅದರಿಂದ ನಮ್ಗೆ ಒಳ್ಳೆ ಸಂಬಂಧಗಳು, ನಮ್ಮ ಸಂಬಂಧಗಳು ದೃಢವಾಗಿರ್ಬೇಕಾದ್ರೆ ನಮಗೆ ಜ್ಞಾನದ ಅವಶ್ಯಕತೆ ಇದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಒಂದು ವೇಳೆ ಇವತ್ತು ನೀವು ಕೆಲಸ ಇಲ್ಲ ಅಂತ ಹೇಳಿ ನೀವು ಅಲಿತಕ್ಕಂಥವ್ರಾಗಿದ್ರೆ, ಒಂದು ಮಾತು, ನಿಮ್ಮಲ್ಲಿ ಆ ನಿಜವಾಗಿರ್ತಕ್ಕಂಥ ಜ್ಞಾನ ಇದ್ರೆ ನಿಮಗೆ ಕೆಲಸ ಖಂಡಿತ ಸಿಕ್ಕೇ ಸಿಗ್ತದೆ. ಇವತ್ತು ಕೆಲಸ ಇಲ್ಲ ಅಂತ ಹೇಳ್ತಕ್ಕಂಥವ್ರಿಗೆ ಒಂದು ಮಾತೇನಂತಂದ್ರೆ, ನಿಮಗೆ ಕೆಲಸವನ್ನು ಹುಡುಕ್ತಕ್ಕಂಥ ಜ್ಞಾನ ಇಲ್ಲ, ಕೆಲಸ ಮಾಡ್ತಕ್ಕಂಥ ಜ್ಞಾನ ಇಲ್ಲ. ಅದರಿಂದ ಕೆಲಸ, ಭೂಮಿಯಲ್ಲಿ ಸಾಕಷ್ಟು ಕೆಲಸಗಳಿದೆ, ಆದರೆ ಅದನ್ನು ಮಾಡ್ಲಿಕ್ಕೆ ನಿನಗೆ ಜ್ಞಾನ ಇಲ್ಲ. ಅದರಿಂದ ನೀನು ಇವತ್ತು ಕೆಲಸ ಇಲ್ಲ ಅಂತ ಹೇಳಿ ಯೋಚಿಸ್ತಾ ಇದ್ದೀಯ. ಅದರಿಂದ ಮೊದಲು ನೀನು ಜ್ಞಾನವನ್ನು ಸಂಪಾದಿಸು. ಜ್ಞಾನವನ್ನು ಸಂಪಾದಿಸುವಾಗ ಏನಾಗ್ತದೆ?
ನಿನಗೆ ಕೆಲಸಗಳು ನೀನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಕೆಲಸಗಳು ನಿನ್ನನ್ನು ಹುಡ್ಕೊಂಡು ಬರ್ತದೆ. ಇದರಿಂದ ಜ್ಞಾನ ಇರೋ ಕಡೆ ಕೆಲಸಗಳು ಹುಡ್ಕೊಂಡು ಬರ್ತದೆ. ಯಾಕಂತಂದ್ರೆ ಜ್ಞಾನ ಇಲ್ದವ್ರಿಗೆ ಈ ಭೂಮಿಯಲ್ಲಿ ಯಾವ ಕೆಲಸನೂ ಇಲ್ಲ. ಕಡಿಮೆ ಜ್ಞಾನ ಇದ್ರೆ ನಿನಗೆ ಕಡಿಮೆ ಸಂಬಳ, ಹೆಚ್ಚಿಗೆ ಜ್ಞಾನ ಇದ್ರೆ ಹೆಚ್ಚಿಗೆ ಸಂಬಳ. ಅದರಿಂದ ನಮಗೆ ಜ್ಞಾನ ಬಹಳ ಮುಖ್ಯ. ಜ್ಞಾನ ನಮಗಿರುವಾಗ ಟ್ಯಾಲೆಂಟ್ ಇರ್ತದೆ. ಟ್ಯಾಲೆಂಟ್ ಇರುವಾಗ ನಮ್ಮನ್ನೇನು ಮಾಡ್ತದೆ, ಆ ಒಂದು ಟ್ಯಾಲೆಂಟ್ ನಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಾಧನವಾಗಿದೆ ಪ್ರಿಯರೇ. ಅದರಿಂದ ನಮ್ಮ ಜೀವನದಲ್ಲಿ ಬಹಳ ಜ್ಞಾನ ಅವಶ್ಯಕವಾಗಿದೆ. ಅದರಿಂದಲೇ ದೇವ್ರ ವಾಕ್ಯ ಹೇಳ್ತಕ್ಕಂಥದ್ದು, ನಿನಗಿರುವುದೆಲ್ಲವನ್ನ ಜ್ಞಾನಕ್ಕಾಗಿ ವ್ಯಯ ಮಾಡು ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದರಿಂದ ದೇವ್ರು ನಮಗೆ ಕೊಟ್ಟಿರ್ತಕ್ಕಂಥ ಎಲ್ಲವುಗಳನ್ನ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಅದನ್ನ ಖರ್ಚು ಮಾಡಬೇಕಾಗಿದೆ. ಯಾಕಂತಂದ್ರೆ ನಾವು ನಮ್ಮ ಸಂಪತ್ತನ್ನ ವ್ಯಯ ಮಾಡಿ ಜ್ಞಾನವನ್ನು ಸಂಪಾದಿಸುವಾಗ ಆ ಜ್ಞಾನ ನಾವು ವ್ಯಯ ಮಾಡಿರ್ತಕ್ಕಂಥ ಹಣಕ್ಕಿಂತ ಹೆಚ್ಚಾದ ಒಂದು ಏನ್ ಮಾಡ್ತಕ್ಕಂಥದ್ದಾಗಿದೆ ಅಂದ್ರೆ ಸಂಪತ್ತನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥದ್ದಾಗಿದೆ. ಅದರಿಂದ ನಮಗೆ ಜ್ಞಾನದ ಅವಶ್ಯಕತೆ ಬಹಳ ಮುಖ್ಯವಾಗಿದೆ. ಮಾತ್ರವಲ್ಲ, ನಾವು ಆರೋಗ್ಯವಂತರಾಗಿರ್ಬೇಕಾದ್ರೆ ನಮಗೆ ಜ್ಞಾನ ಬೇಕು. ಇವತ್ತು ಅನೇಕರು ರೋಗಿಗಳಾಗಿದ್ದಾರೆ, ಅನೇಕರು ಅನೇಕ ಕಾಯಿಲೆಗಳಿಗೆ ಒಳಗಾಗಿದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಜ್ಞಾನ ಇಲ್ಲದೆ ಇರ್ತಕ್ಕಂಥದ್ದು. ಏನನ್ನ ಕುಡಿಬೇಕು, ಏನನ್ನ ಕುಡಿಬಾರದು, ಏನನ್ನ ತಿನ್ನಬೇಕು, ಏನನ್ನ ತಿನ್ನಬಾರದು ಎಂಬತಕ್ಕಂಥ ಜ್ಞಾನ ಇಲ್ಲದೆ ಇರೋದ್ರಿಂದ, ಅಜ್ಞಾನದಿಂದ ತುಂಬಿರೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಅನೇಕರು ಮಧ್ಯ ವಯಸ್ಸಲ್ಲೇ ಅವ್ರು ಈ ಲೋಕಯಾತ್ರೆಯನ್ನು ಮುಗಿಸ್ತಾ ಇದ್ದಾರೆ. ಅಣ್ಣ ಕುಡಿತಾನೆ, ಅಕ್ಕ ಕುಡಿತಾಳೆ, ಸಂಬಂಧಿಕರು ಕುಡಿತಾರೆ ಅಂತೇಳಿ ಇವರು ಕುಡಿತಕ್ಕಂಥದ್ದು, ಅಧಿಕವಾಗಿ ಮಾಂಸಾಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು. ಹೀಗೆ ಇವ್ರು ಮಾಡ್ತಾರೆ ಅಂತ ಹೇಳಿ ಬೇರೆ ಎಲ್ಲ ಕೆಟ್ಟ ಅಭ್ಯಾಸಗಳನ್ನ ಮಾಡ್ತಕ್ಕಂಥದ್ದು, ತಿನ್ನಬಾರದಾಗಿರ್ತಕ್ಕಂಥದ್ದನ್ನು ತಿನ್ನುತ್ತಾ, ಸೇವಿಸಬಾರದೆಂಬುದಾಗಿರ್ತಕ್ಕಂಥದ್ದನ್ನು ಸೇವಿಸೋದ್ರ ಮೂಲಕವಾಗಿ ಲಿವರ್ ಕಿಡ್ನಿಗಳನ್ನ ಹಾಳು ಮಾಡ್ಕೊಂತಾರೆ. ಈ ಭೂಮಿಯಿಂದ ಬೇಗನೆ ಅವ್ರು ಏನು ಮಾಡ್ತಾರೆ, ಮಾಯವಾಗ್ತಾರೆ. ಅದರಿಂದ ಇವತ್ತು ನಾವು ಆರೋಗ್ಯವಾಗಿರ್ಬೇಕಂತಂದ್ರೆ ನಾವೇನು ಮಾಡಬೇಕಾಗಿದೆ ಅಂತಂದ್ರೆ ನಮಗೆ ಜ್ಞಾನ ಬೇಕು. ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು, ಹೇಗೆ ನಾವು ದೀರ್ಘಾಯುಷ್ಯದಿಂದ ಬದುಕೋದು ಎಂದ್ರ ಕುರಿತಾಗಿ ನಾವೇನು ಮಾಡಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ಹಾಗೆ ತಿಳ್ಕೊಳ್ಳಿಕ್ಕೇನೆ ನಮಗೆ ಜ್ಞಾನದ ಅವಶ್ಯಕತೆ ಇದೆ. ಒಂದು ವೇಳೆ ನಮಗೆ ಕಾಯಿಲೆಗಳು ಬರುವಾಗ ನಾವು ಸಮಯಕ್ಕೆ ಸರಿಯಾಗಿ ಏನು ಮಾಡಬೇಕಾಗಿದೆ, ಔಷಧಿಗಳನ್ನ ತೆಗೆದುಕೊಳ್ಬೇಕು. ಔಷಧಿಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಸಹ ಜ್ಞಾನನೇ. ಒಂದು ವೇಳೆ ಔಷಧಿಯನ್ನು ನೀನು ಸರಿಯಾಗಿ ತೆಗೆದುಕೊಳ್ತಾ ಇಲ್ಲ, ಕೇರ್ಲೆಸ್ ಆಗಿದೆ ಅಂತಂದ್ರೆ ನಿನಗೆ ಆ ಔಷಧಿಗಳ ಬಗ್ಗೆ ಜ್ಞಾನ ಇಲ್ಲ. ಅದರಿಂದ ಅನೇಕರು ಕಾಯಿಲೆಗಳು ಬರುವಾಗ ಏನು ಮಾಡ್ತಾರೆ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ, ಔಷಧಿಗಳನ್ನ ಸರಿಯಾಗಿ ತೆಗೆದುಕೊಳ್ಳೋದಿಲ್ಲ. ಅದರಿಂದ ಏನು ಮಾಡ್ತಾರೆ ಅಂತಂದ್ರೆ ಅವರು ಇನ್ನೂ ಬದುಕಬೇಕಾಗಿರ್ತಕ್ಕಂಥ ವಯಸ್ಕರು ಏನು ಮಾಡ್ತಾರೆ ಅಂತಂದ್ರೆ ಬೇಗನೆ ಮರಣವನ್ನು ಹೊಂದ್ತಾರೆ. ಕಾರಣ ಜ್ಞಾನದ ಕೊರತೆ. ನನಗೆ ಕಿಡ್ನಿ ತೊಂದರೆ ಬಂದಿದೆ, ಈ ಮಾತ್ರೆ ಕುಡಿಬೇಕು, ಈ ರೀತಿ ಡಯಾಲಿಸಿಸ್ ಮಾಡಿಸ್ಕೋಬೇಕು, ಇದು ಮಾಡ್ಬೇಕಂತಕ್ಕಂಥ ಇದು ಇಲ್ಲ. ಕೇರ್ಲೆಸ್, ಅಯ್ಯೋ ಬರುತ್ತೆ ಬಿಡು, ಅಯ್ಯೋ ಹೋಗುತ್ತೆ ಬಿಡು ಇಂತಕ್ಕಂಥದ್ದು ಅಜ್ಞಾನ. ಅದರಿಂದ ನಾವು ಆರೋಗ್ಯವಾಗಿರ್ಬೇಕಾದ್ರೆ ಜ್ಞಾನ ಬೇಕು. ಹೀಗೆ ಈ ಲೋಕದಲ್ಲಿ ನಮಗೆ ಏನೆಲ್ಲ ಬೇಕಾಗಿದೆಯೋ ಅವೆಲ್ಲವನ್ನು ಪಡೆದುಕೊಳ್ಳಿಕ್ಕೆ ಕೀಲಿಕೈ ಯಾವುದೆಂಬುದನ್ನು ನೋಡುವಾಗ ಜ್ಞಾನವಾಗಿದೆ ಪ್ರಿಯರೇ. ಅದರಿಂದ ಇವತ್ತು ನಿನ್ನ ಎಲ್ಲ ಕೊರತೆಗಳನ್ನು ನೀಗಿಸ್ಲಿಕ್ಕೆ ಒಂದೇ ಒಂದು ಅವಶ್ಯಕತೆ ಉಳ್ಳಂಥದ್ದು ಜ್ಞಾನ. ಈ ಜ್ಞಾನ ಎಂಬತಕ್ಕಂಥ ಕೀಲಿಕೈ ನಿನ್ನ ಹತ್ರ ಇದ್ರೆ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಡೋರುಗಳನ್ನ ಓಪನ್ ಮಾಡುವ, ಮುಚ್ಚುವ, ಭದ್ರಪಡಿಸುವ ಎಲ್ಲ ಹಕ್ಕನ್ನ, ಎಲ್ಲ ಅಧಿಕಾರವನ್ನು ನೀನು ಪಡೆದುಕೊಳ್ತಕ್ಕಂಥವಳಾಗುತ್ತೀಯ. ಅದರಿಂದ ಇವತ್ತು ನಿನಗೆ ಈ ವಿಶ್ವದ ಎಲ್ಲ ಸಂಪತ್ತಾಗಲಿ, ಎಲ್ಲ ಸಂಗತಿಗಳಾಗಲಿ, ಯಾವುದೇ ವಿಚಾರ ವಸ್ತುಗಳಾಗಲಿ ನೀನು ಪಡ್ಕೊಳ್ಬೇಕಂತಂದ್ರೆ ಇರ್ತಕ್ಕಂಥ ಏಕೈಕ ಮಾರ್ಗ, ಏಕೈಕ ಕೀಲಿಕ ಯಾವುದೆಂದು ನೋಡುವಾಗ ಅದು ಜ್ಞಾನ ಆಗಿದೆ. ಅದರಿಂದ ಏನು ಮಾಡಬೇಕಾಗಿದೆ ಅಂತಂದರೆ, ಒಂದು ವೇಳೆ ನಿಮಗೆ ಜ್ಞಾನ ಕಡಿಮೆ ಆಗಿದ್ರೆ ದೇವ್ರನ್ನ ಕೇಳ್ಕೊಳ್ಳಿ, ದೇವರು ಉದಾರವಾಗಿ ಕೊಡ್ತಾನೆ ಎಂಬುದಾಗಿ ನಮಗೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಯಾಕೋಬನ ಪತ್ರಿಕೆ 1:5 ವಚನದಲ್ಲಿ ಈ ರೀತಿಯಾಗಿ ನೋಡ್ತಿದ್ದೇವೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನ ಕೇಳಿಕೊಳ್ಳಲಿ, ಅದು ಅವನಿಗೆ ದೊರೆಯುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿಂದ ಕೊಡುವನಾಗಿದ್ದಾನೆ ಎಂಬುದಾಗಿಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ದೇವರಿಗೆ ನಾವು ಕೇಳ್ಕೊಳ್ಳೋದಾದರೆ, ದೇವರೇ ನನಗೆ ಜ್ಞಾನ ಕಡಿಮೆ ಆಗಿದೆ, ಜ್ಞಾನ ಕೊಡು ಎಂಬುದಾಗಿ. ಯಾರ್ಯಾರು ಯಾವ ವಿಷಯದಲ್ಲಿ ಅಜ್ಞಾನದಿಂದ ಇದ್ದೀರೋ, ಸ್ವಾಮಿ ನಾನು ಈ ಅಜ್ಞಾನದಿಂದ ಇದ್ದೇನೆ, ನನಗೆ ಈ ವಿಷಯದ ಮೇಲೆ ಬೆಳಕನ್ನು ಚೆಲ್ಲು, ಜ್ಞಾನವನ್ನು ಕೊಡು, ಆ ಮೂಲಕವಾಗಿ ನಾನು ಎಲ್ಲ ವ್ಯಕ್ತಿಗಳ
ವಸ್ತುಗಳ ನಿಯಂತ್ರಿಸ್ತಕ್ಕಂಥ ಬಾಧ್ಯತೆಯನ್ನು ನನಗೆ ಕೊಡು. ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ವಿಷಯ ವಸ್ತುಗಳ ಕೀಲಿಕೈ ಅದು ಜ್ಞಾನ ಆಗಿದೆ ಸ್ವಾಮಿ. ಅದರಿಂದ ನನಗೆ ಬೇಕಾಗಿರ್ತಕ್ಕಂಥದ್ದು ನಾನು ಪಡೆದುಕೊಳ್ಳಲಿಕ್ಕೆ, ಕಾಪಾಡಿಕೊಳ್ಳಲಿಕ್ಕೆ, ಭದ್ರಪಡಿಸ್ಲಿಕ್ಕೆ ಜ್ಞಾನ ಎಂಬ ಕೀಲಿಕೈ ನನಗೆ ಬೇಕು ಸ್ವಾಮಿ. ಅದರಿಂದ ಇವತ್ತು ನಿನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ನನಗೆ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಂದೇಶನ ಆಲಿಸುವಂಥ ಪ್ರತಿಯೊಬ್ಬೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡು. ಅನೇಕರು ಅನೇಕ ಕೊರತೆಗಳಲ್ಲಿ, ಸಮಸ್ಯೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ತೊಂದರೆಗಳಲ್ಲಿ ಇದ್ದಾರೆ ಸ್ವಾಮಿ. ಕಾರಣ ಜ್ಞಾನವಿಲ್ಲದೆ ಇರ್ತಕ್ಕಂಥದ್ದು. ಅದರಿಂದ ಸ್ವಾಮಿ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ ವಚನ 5ರಲ್ಲಿ ಹೇಳುವಂತೆ ಸ್ವಾಮಿ, ನಿಮ್ಮಲ್ಲಿ ಜ್ಞಾನ ಕಡಿಮೆ ಆಗಿರೋನು ಬೇಡಿಕೊಳ್ಳಲಿ ಎಂಬುದಾಗಿ ಹೇಳಿದಂತೆ ಸ್ವಾಮಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ನಮಗೆಲ್ಲರಿಗೆ ಜ್ಞಾನ ಕೊಡು. ನನಗೆ ಯಾವ ವಿಷಯದಲ್ಲಿ ಜ್ಞಾನ ಇಲ್ಲವೋ ಸ್ವಾಮಿ, ನನಗೆ ಜ್ಞಾನ ಕೊಡು. ಈ ಸಂದೇಶವನ್ನು ಆಲಿಸುವಂಥ ಪ್ರಿಯರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಜ್ಞಾನದ ಕೊರತೆ ಇದೆಯೋ ಆಯಾ ಜ್ಞಾನವನ್ನು ಕೊಡೋದ್ರ ಮೂಲಕವಾಗಿ ಸ್ವಾಮಿ ಎಲ್ಲ ವಿಧವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿಕೊಂಡು ಯಾರು ಯಾವ ವಿಧವಾಗಿ ನಮ್ಮನ್ನು ಮೋಸಪಡಿಸದಂತೆ, ನಮ್ಮನ್ನು ನಾವು ಕಾಪಾಡಿಕೊಳ್ಳಲಿಕ್ಕಾಗುವಂತೆ ನಮಗೆ ಜ್ಞಾನವನ್ನು ಅನುಗ್ರಹಿಸು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಈ ಸಂದೇಶ ಕೇಳಿಸ್ಕೊಂಡು ಎಲ್ಲರನ್ನ ಆಶೀರ್ವದಿಸು ಎಂದು, ಎಲ್ಲರಿಗೆ ಜ್ಞಾನವನ್ನು ದಯಪಾಲಿಸು ಎಂದು ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅವರು ಸಹ ಜ್ಞಾನದಲ್ಲಿ ಬೆಳೀಲಿಕ್ಕೆ, ಜ್ಞಾನವನ್ನು ಹೊಂದಿಕೊಳ್ಳಲಿಕ್ಕೆ ಸಹಕರಿಸಿ ಎಂಬುದಾಗಿ ಯೇಸು ಸ್ವಾಮೀಸಿನಲ್ಲಿ ವಿನಂತಿಸಿಕೊಳ್ತೇನೆ.